ಹೀಗೆ ಗಾಳಿಗೆ ಮೈಯೊಡ್ಡಿ ಮನಸ್ಸೋ ಇಚ್ಛೆ ನೀರಿನಲ್ಲಿ ಬೋಟಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರೋ ದೃಶ್ಯಗಳು ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದ್ದು. ಹೌದು, ಬೋಟಿಂಗ್ನಲ್ಲಿ ವಿಹಾರ ಮಾಡಬೇಕು ಅಂದರೆ ಕರ್ನಾಟಕದ ಕರಾವಳಿ ಪ್ರದೇಶ ಅಥವಾ ಸಮುದ್ರ ತೀರದ ಪ್ರದೇಶಗಳಿಗೆ ತೆರಳಬೇಕಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಬೋಟಿಂಗಿಗೆ ಅವಕಾಶ ಕಲ್ಪಿಸಿದ್ದು ತ್ರಿಪುರಿ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಸಂಸ್ಥೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಬೋಟಿಂಗ್ ಆರಂಭಿಸಿದ್ದು ಜನ ಮುಗಿಬಿದ್ದು ಬೋಟಿಂಗ್ನಲ್ಲಿ ವಿಹಾರ ಮಾಡಿ ಸಂತಸ ಪಡ್ತಿದ್ದಾರೆ. ನನ್ನ ಹೆಸರು ಸುಷ್ಮಾ ಅಂತ. ನಾವಿಲ್ಲೇ ಪಕ್ಕದೂರು ಕನಗಾನಕೊಪ್ಪ ಅಂತ ನಮ್ಮದು. ನಾವು ವರ್ಷನೂ ಬರ್ತಿರ್ತೀವಿ. ಇಲ್ಲಿ ಮರವೆ ಹೋಗುತ್ತಲ್ವ ನೀರು, ತುಂಬ ದೇವಸ್ಥಾನ ಇದೆ. ಅದು ನೀರು ಫಾಲ್ಸ್ ಬರ್ತಿತ್ತು. ಈ ಸಲ ಹೊಸದಾಗಿ ಬೋಟಿಂಗ್ ಇದು ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಪಕ್ಕದಲ್ಲೇ ತುಂಬ ದೂರ ಹೋಗಿ ನಾವು ಆ ಥರ ಅಮೌಂಟ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಪಕ್ಕದಲ್ಲೇ ಇರೋದ್ರಿಂದ ಖುಷಿನೂ ಆಗುತ್ತೆ ನಮಗೆ, ಮತ್ತು ಒಳ್ಳೆ ಚೆನ್ನಾಗಿದೆ, ಎಂಜಾಯ್ಮೆಂಟು ಸಿಗುತ್ತೆ. ಬೆಂಗಳೂರಿಂದನೂ ಸಂಡೇ ವೀಕೆಂಡ್ ಡೇಸಲ್ಲಿ ಬರಬಹುದು. ಮಕ್ಕಳು ಮರಿ ಎಲ್ಲರೂ ಬರಬಹುದು. ಫ್ಯಾಮಿಲಿ ಸಮೇತ ಬಂದು ಬೋಟಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ವ್ಯೂ. ಪಕ್ಕದಲ್ಲೇ ದೇವಸ್ಥಾನ ಇರೋದು, ಮತ್ತು ಫಾಲ್ಸ್ ನೋಡ್ಕೊಂಡು ಇದೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒನ್ ಡೇ ಫುಲ್ಲು ಇದಾಗುತ್ತೆ. ತುಂಬ ಖುಷಿ ಆಯಿತು ನನಗೆ. ಇದು ಫಸ್ಟ್ ಟೈಮ್ ಬೇರೆ ಹೋಗಿದ್ದು. ನಾವು ದುಡ್ಡು ಕೊಟ್ಟೆಲ್ಲ ತುಂಬ ಅಮೌಂಟ್ ಕೊಟ್ಟು ಆ ಕಡೆ ಬೇರೆ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ, ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಖುಷಿ ಆಯಿತು ನಮಗೆ. ಈ ಥರ ಬೋಟಿಂಗ್ ಹೋಗ್ಬೇಕಾದ್ರೆ ನೀವು ಯಾವ ಕಡೆ ಹೋಗ್ಬೇಕಾಗುತ್ತೆ? ಬೇರೆ KRS ಬೇರೆ ಯಾವ್ದಾದ್ರು ನದಿ ಆ ಟೈಪ್ ಕೇರಳ ಆ ಥರ ಹೋಗ್ಬೇಕು. ತುಂಬ ದೂರ 2-3 ದಿನ ಟ್ರಿಪ್ ಅಂದರೆ ಅಮೌಂಟು ಜಾಸ್ತಿ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ಚೆನ್ನಾಗಿದೆ, ಒಳ್ಳೆ ಅನುಭವ. ನೇಚರ್ ನಮ್ಮ ಹತ್ರನೇ ಇರಬೇಕಾದ್ರೆ ದೂರ ಹೋಗೋದಕ್ಕಿಂತ ಇಲ್ಲಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೋಟಿಂಗ್ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಏನಾಗಲಿಕ್ಕೆ ಇಷ್ಟಪಡ್ತಾರೆ? ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಥರ ಮಾಡೋದು ನಮ್ಮ ಹಳ್ಳಿ ಜನಕ್ಕೂ ಖುಷಿ ಕೊಡುತ್ತೆ. ಹಳ್ಳಿ ಜನ ಏನಂದರೆ ತುಂಬ ದೂರ ಹೋಗಿ ಅಮೌಂಟ್ ಎಲ್ಲ ಇದು ಮಾಡೋದಕ್ಕಾಗಲ್ಲ. ಇಲ್ಲಿ ಮಾಡಿರೋದು ತುಂಬ ಜನ ವಯಸ್ಸಾದವ್ರು ಸಹ ಬರ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಇವಾಗ ಬೇರೆ ವೀಕೆಂಡ್ ಡೇಸಲ್ಲಿ ತುಂಬ ಹತ್ರ ಇರೋ ಅಕ್ಕಪಕ್ಕ ಊರವರೆಲ್ಲ ಬರ್ತಾರೆ. ತುಂಬ ಚೆನ್ನಾಗಿದೆ. ನನ್ನ ಹೆಸರು ಸುಷ್ಮಾ ಅಂತ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಈಶಾ ಫೌಂಡೇಶನ್ಗೆ ಆಗಮಿಸುವ ಪ್ರವಾಸಿಗರು ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಆರಂಭವಾಗಿರುವ ಬೋಟಿಂಗಿಗೆ ಆಗಮಿಸ್ತಾ ಇದ್ದು ಕುಟುಂಬ ಸಮೇತ ಬೋಟಿಂಗ್ನಲ್ಲಿ ವಿಹರಿಸಿ ಸಂತಸ ಪಡ್ತಾ ಇದ್ದಾರೆ. ಯುವಕ ಯುವತಿಯರಂತೂ ಮುಗಿಬಿದ್ದು ಬೋಟಿಂಗ್ನಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. 4 ಕಿಲೋಮೀಟರ್ನಷ್ಟು ಬೋಟಿಂಗಿಗೆ ಸದ್ಯ 200 ರೂಪಾಯಿ ದರ ನಿಗದಿ ಮಾಡಲಾಗಿದೆ.
ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರದಲ್ಲಿ 25ನೇ ತಾರೀಕು ಬೋಟಿಂಗ್ ಉದ್ಘಾಟನೆ ಮಾಡಿದ್ವಿ. ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಬೋಟಿಂಗ್ ಹೋಗ್ಬೇಕಂದ್ರೆ ಗಡಿ ಭಾಗಗಳಿಗೆ ಹೋಗ್ಬೇಕಾಯ್ತು, ಸಮುದ್ರ ತೀರಗಳಿಗೆ ಹೋಗ್ಬೇಕಾಯ್ತು. ಕೆಲ ಬಡವರು ಹೋಗೋಕೆ ಆಗ್ತಾ ಇರಲಿಲ್ಲ. ಅವರ ದಿನಚರಿ ಏನಿರುತ್ತೆ ಅಂದರೆ 1000-1500 ರೂಪಾಯಿ ಇರುತ್ತೆ. ಫ್ಯಾಮಿಲಿ ಕರ್ಕೊಂಡು ಹೋಗೋಕ್ಕಲ್ಲ, ಭಾಳ ಕಷ್ಟ. ಅಲ್ಲಿ ಹೋದಾಗ ಒಂದು ಟಿಕೆಟ್ 500 ರೂಪಾಯಿ ಇರುತ್ತೆ. ಈಗ ನಮ್ಮ ಭಾಗದಲ್ಲಿ ಮಾಡಿರೋದ್ರಿಂದ ಜನರು ಖುಷಿಯಾಗಿದ್ದಾರೆ. 200 ರೂಪಾಯಿ ಮಾಡಿದ್ದೀವಿ ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ 100 ರೂಪಾಯಿ ಮಾಡಿದ್ವಿ. 12 ವರ್ಷದ ಒಳಗಡೆ ಇರೋರಿಗೆ, 5 ವರ್ಷದ ಒಳಗಡೆ ಅವ್ರಿಗೆ ಫ್ರೀ ಮಾಡಿದ್ದೀವಿ. ಜನ ಸ್ಪಂದನೆ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಬೀಳ್ತಾ ಇದ್ದಾರೆ. ನಮ್ಮದು ಅಪ್ ಆ್ಯಂಡ್ ಡೌನ್ 3 ಕಿಲೋಮೀಟ್ರ್ ಆಗುತ್ತೆ. ಬೇರೆ ಕಡೆ ಎಲ್ಲ ಅರ್ಧ ಕಿಲೋಮೀಟ್ರ್ ಕರ್ಕೊಂಡೋಗಿ ಬರ್ತಾರೆ. ನಾವು 3 ಕಿಲೋಮೀಟ್ರ್ ಇದೆ. ಲೈಫ್ ಇನ್ಶೂರೆನ್ಸ್ ಇದೆ, ಲೈಫ್ ಗಾರ್ಡ್ಸ್ ಇದ್ದಾರೆ, CC ಕ್ಯಾಮ್ರಾ ಅಳವಡಿಕೆ ಮಾಡಿ, ಸೋಲಾರ್ ಲೈಟ್ ಇದೆ, ಟಾಯ್ಲೆಟ್ ಫೆಸಿಲಿಟೀಸ್ ಮಾಡಿದ್ದೀವಿ. ಇಷ್ಟು ನಾವು ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಂದಿರೋರು ರಿಪೀಟ್ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜನ ಸುಮಾರು ಜನ ಬರ್ತಾನೆ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಒಳ್ಳೆ ರೆಸ್ಪಾನ್ಸ್ ಇದೆ. ಲೈಫ್ ಜಾಕೆಟ್ ಕೊಡ್ತೀವಿ, ಲೈಫ್ ಬಯೋರಿಂಗ್ ಇದೆ, ಫಸ್ಟ್ ಏಡ್ ಕಿಟ್ ಇದೆ, ಡ್ರೈವರ್ಸ್ ಇದ್ದಾರೆ, ರಿಸ್ಕಿ ವಿತ್ ಡೈವರ್ ಅವರು NAWS ಅವರು ಇದ್ದಾರೆ. ಒಟ್ನಲ್ಲಿ ದೂರದ ಊರುಗಳಿಗೆ ಹೋಗಿ ಬೋಟಿಂಗ್ ಅನುಭವ ಪಡೆಯಲಾಗದವರು ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಆಗಮಿಸಿ ನೀರಿನಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.